ಸೊ ಇವಾಗ ಫಿಫ್ತ್ ಕ್ವಶನಿಗೆ ಹೋಗೋಣ. ಸೊ ದ ಫಿಫ್ತ್ ಕ್ವಶನ್ ಈಸ್ ಅ ಪಾಯಿಂಟ್ ಚಾರ್ಜ್ ಎ of plus 10 microcoulomb and another point charge of B of plus 20 microcoulomb are kept 1 meter apart in free space. ಎರಡು ಪಾಯಿಂಟ್ ಚಾರ್ಜಸ್ಗಳಿದಾವೆ ಇಲ್ಲಿ, ಒಂದು ಎ ಒಂದು ಬಿ. ಆ ಎನ ಪಾಯಿಂಟ್ ಚಾರ್ಜ್ ಎಷ್ಟು ಅಂದರೆ 10 ಮೈಕ್ರೋಕುಲಮ್, ಬಿನ ಪಾಯಿಂಟ್ ಚಾರ್ಜ್ 20 ಮೈಕ್ರೋಕುಲಮ್. ಅವೆರಡನ್ನು ಸಪ್ರೇಟ್ ಮಾಡಿದ್ದೀವಿ. ಎಷ್ಟು ಸಪ್ರೇಟ್ ಮಾಡಿದ್ದೀವಿ? 1 ಕಿಲೋಮೀಟರ್ ಅಪಾರ್ಟ್ ಸಪ್ರೇಟ್ ಆಗಿದ್ದಾವೆ. ಸೊ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಎ, ನೋಡ್ರಿ ಕೇಳಿರೋ ಕ್ವಶನ್ ಏನದು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಎ, ಎ ಅನ್ನೋ ಚಾರ್ಜ್ ಮೇಲೆ ಡ್ಯೂ ಟು ಬಿ, ಬಿ ಇಂದ ಫೋರ್ಸ್ ಎಷ್ಟಿದೆ ಅಂದರೆ F1, ಆ್ಯಂಡ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಬಿ, ಸಿಮಿಲರ್ಲಿ ಬಿ ಮೇಲೆ ಎ ಇಂದ ಡ್ಯೂ ಟು ಎ ಈಸ್ F2. ದೆನ್ ರಿಮೆಂಬರ್ ಬೋತ್ ಆರ್ ವೆಕ್ಟರ್ ಕ್ವಾಂಟಿಟೀಸ್, ಆಸ್ ವಿ ನೋ ದೇ ಹ್ಯಾವ್ ದ ವೆಕ್ಟರ್ ನೊಟೇಷನ್. ಸೊ ಇಲ್ಲಿ ಎ ಮೇಲೆ ಫೋರ್ಸ್ ಕ್ರಿಯೇಟ್ ಆಗಿದೆ ಬಿ ಇಂದ, ಅದು F1. ಬಿ ಮೇಲೆ ಫೋರ್ಸ್ ಕ್ರಿಯೇಟ್ ಆಗಿದೆ ಎ ಇಂದ F2. ಹಾಗಂದಮೇಲೆ ಈ ರಿಲೇಷನಲ್ಲಿ ಯಾವ ರಿಲೇಷನ್ ಕರೆಕ್ಟು? ಆಪ್ಷನ್ ಎ, F1 is equal to -2 F2. ದಟ್ ಇಂಡಿಕೇಟ್ಸ್ F1 ಮೇಲೆ ಕ್ರಿಯೇಟ್ ಆಗಿರೋ ಫೋರ್ಸು ಅಂದರೆ F1 F2ಗಿಂತ 2 ಪಟ್ಟಿದೆ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದೇ ಆರ್ ಅಪೋಸಿಟ್. F1 ಈಸ್ ಈಕ್ವಲ್ ಟು F2. ಎರಡು ಫೋರ್ಸ್ ಸೇಮು, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸಿ ಆಪ್ಷನ್ ಏನಿದೆ ಅಂದರೆ 2F1 ಈಸ್ ಈಕ್ವಲ್ ಟು -2 F2, ಅಂದರೆ F2ದು 2 ಪಟ್ಟಿದೆ F1ಗಿಂತ. ಥರ್ಡ್ ಒನ್ ಏನಿದೆ, F1 ಆ್ಯಂಡ್ F2 ಆರ್ ಸೇಮ್, ಎರಡು ಈಕ್ವಲ್ ಇದ್ದಾವೆ ಬಟ್ ನಾಟ್ ಅಪೋಸಿಟ್. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ ಥಿಂಕ್ ಮಾಡಿ. ದ ಆಪ್ಷನ್ ಈಸ್, ಎಸ್ ವೆರಿ ಗುಡ್, ದ ಆಪ್ಷನ್ ಈಸ್ ಬಿ. ಯಾಕೆ ಬಿ ಅಂತಂದರೆ F1 ಮತ್ತು F2 ಫೋರ್ಸ್ಗಳು ಎರಡು ಸೇಮ್. ಯಾಕೆ ಎರಡು ಸೇಮ್ ಅಂದರೆ ಎನ ಬಿ ಮೇಲೆ ಕ್ರಿಯೇಟ್ ಆಯಿತು ಫೋರ್ಸ್ F1, ಬಿದು ಎ ಮೇಲೆ ಕ್ರಿಯೇಟ್ ಆಯಿತು. ಎರಡೂ ಪಾಯಿಂಟ್ ಚಾರ್ಜಸ್ಗಳನ್ನು ನಾವು 1 ಮೀಟರ್ ಅಪಾರ್ಟಲ್ಲಿ ಇಟ್ಟಿದ್ದೀವಿ. ಆವಾಗ ಅವೇ ಮೇಲೆ ಕ್ರಿಯೇಟ್ ಆಗೋ ಫೋರ್ಸು ಈಕ್ವಲ್ ಇರುತ್ತೆ ಮತ್ತು ಅಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ ಅಥವಾ ಅಪೋಸಿಟ್ ಆಗಿರುತ್ತೆ. ದೇರ್ಫೋರ್ ದ ಫೋರ್ಸಸ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ಇಸ್ ಇಟ್ ಕ್ಲಿಯರ್? ದೇರ್ಫೋರ್ F1 ಈಸ್ ಈಕ್ವಲ್ ಟು -F2. ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಆಪ್ಷನ್ ಯಾವುದು ಕರೆಕ್ಟು? ಆಪ್ಷನ್ ಬಿ. ಥ್ಯಾಂಕ್ ಯು.